ಈ ಸಂಚಿತವನ್ನು ಕಳ್ಕೊಳ್ಳೋಂಥ ಸೌಭಾಗ್ಯ ಗುರು ಶಿಷ್ಯ ಪರಂಪರೆಗೆ ಮಾತ್ರ ಇದೆ. ಸತ್ಯವೇದಿಕೆಯಲ್ಲಿ ಕುಳಿತಿರೋದ್ರಿಂದ ಈಗ ಸುಳ್ಳಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟದ್ದು ಹೇಳೋದಾಗಿದ್ದರೆ ಈಗ ಕೇಳಿರೋದ್ರಿಂದ ಹೇಳಲೇಬೇಕಾದಂಥ ಸಂಕಷ್ಟ. ಜೀವಂತ ಗುರು ಎಷ್ಟು ಪರಿಣಾಮಕಾರಿ ಅಂದರೆ, ಅವನಿಗೆ ಗೊತ್ತು ನೀವು ಸಂಚಿತಗಳನ್ನ ಇಟ್ಕೊಂಡು ನಿಜವಾಗ್ಲೂ ಮುಂದುವರಿಲ್ಲ ಅಂದರೆ ಆ ಸಂಕಷ್ಟ ಅವ್ರಿಗೂ ಗೊತ್ತಿಲ್ಲ. ಅವರದಕ್ಕೆ ಈ ಮಾರ್ಗಕ್ಕೆ ನಮ್ಮನ್ನು ಅಳವಡಿಸ್ಬೇಕಾದ್ರೆ, ಕರ್ಕೋಬೇಕಾದ್ರೆ ದೀಕ್ಷೆ ಅಂತ ಒಂದು ಪ್ರಮುಖವಾದ ಘಟ್ಟ ಇದೆ. ಧೀ ಅಂದರೆ ನೀಡೋದು, ಕೊಡೋದು. ಸೊ ಎಂಥದ್ದನ್ನು ಕೊಡ್ತಾನೆ ಅಂದರೆ ಇನ್ನೆಂದೂ ಕೊಡೋದಾಗಬಾರ್ದು, ಸದಾ ಶಾಶ್ವತವಾಗಬೇಕು ಅಂಥದ್ದನ್ನು ಹೇಳ್ತಾರೆ. ಕ್ಷ ಅಥವಾ ಕ್ಷೀಯತೆ ಅವನ್ನ ತೆಗೆದಾಕುವಂಥ, ಕಿತ್ಕೊಳ್ಳೋದು. ಸೊ ಯಾವುದು ಬಾಧಿಸ್ತದೋ ಆ ಬಾಧೆ ಮಾಡೋದನ್ನ ಕಿತ್ತಾಕುವಂಥ ಒಂದು ತಂತ್ರ ಅಥವಾ ಮಾರ್ಗ. ಅದಕ್ಕೆ ಬದ್ಧನಾಗಿರೋ ಹಾಗೆ ನಮ್ಮನ್ನು ಒಂದು ನಿಷ್ಠೆ ಅಥವಾ ಮಾರ್ಗಕ್ಕೆ ಒಳಪಡಿಸ್ತಾನೆ. ಅಲ್ಲಿ ಏನಿದೆ, ಸದಾ ಒಳಿತನ್ನು ಪಡ್ಕೊಳ್ಳುವಂಥದ್ದಿದೆ, ಮತ್ತೆ ಕೆಡಕನ್ನೆಲ್ಲ ತೆಗೆದು. ಯಾರು ಅದಕ್ಕೆ ಬದ್ಧರಾಗ್ತಾರೋ ಅವರು ದೀಕ್ಷಾ ಬದ್ಧರಾಗಿದ್ದಾರೆ ಅಂತ. ಸೊ ನಿರಂತರವಾಗಿ ಒಳಿತನ್ನು ಪಡ್ತಾನೆ ಅಂತಲೇ ಕೆಡಕನ್ನ ತೆಗೆದಾಕ್ತಾನೆ. ಇದು ಅವ್ರ ಕೃಪೆಯಿಂದ ಸಾಧ್ಯ ಆಗ್ತದೆ. ಆ ಕಾರ್ಯಕ್ರಮ ಅಲ್ಲಿ ಒಂದು ಗುರುತಿದೆ. ಅಸ್ತಮಸ್ತಕ ಸಂಯೋಗ ಅಂತ ಅಂದರೆ ಶಿರದ ಮೇಲೆ ಅವರ ಕೈಯನ್ನಿಟ್ಟು ನಿಮ್ಮಿಂದ ಭಿಕ್ಷೆಯನ್ನು ಬಿಡ್ತಾರೆ. ಅಥವಾ ಭಿಕ್ಷೆ ಅನ್ನೋದಕ್ಕಿಂತ ದಕ್ಷಿಣ ಅನ್ನೋ ಪದ ಒಳ್ಳೆಯದು. ಗುರು ದಕ್ಷಿಣೆ ಕೇಳಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಏನು ದಕ್ಷಿಣೆ ಅಂತ ಕೇಳ್ತಾರೆ ಅಂದರೆ, ನಿಮ್ಮ ಪೂರ್ವ ಕರ್ಮಗಳನ್ನೆಲ್ಲ ದಕ್ಷಿಣೆ ಅಂತ ಕೇಳ್ತಾರೆ. ಆ ಧೈರ್ಯ ಇರೋದು ಅವ್ರಿಗೆ ಮಾತ್ರ. ಸಂಚಿತ ಎಲ್ಲ ನನ್ನ ಆಸ್ತಿ ಅದು ಕೊಡಿಲ್ಲ. ಅದು ಸಂಸ್ಕಾರ ಅಂದರೆ ಒಳ್ಳೆ ಕರ್ಮಗಳಿರಲಿ ಕೆಟ್ಟದಿರಲಿ ಅದೆಲ್ಲ ನನ್ನ ಆಸ್ತಿ ಕೊಡಿ. ಈಗ ಒಳ್ಳೇದಿದ್ರೆ ಮತ್ತೆ ಅಹಂಕಾರ ಬರ್ತದೆ, ನಾನು ಒಳ್ಳೆ ಮಾಡಿದ್ದು ಅಂತ. ಕೆಟ್ಟದಿದ್ರೆ ಇಷ್ಟೆಲ್ಲ ಕರ್ಮ ಮಾಡಿದ್ದೀನಿ, ನನ್ನ ಕೈಯಲ್ಲಿ ಪಾರಾಗೋದಕ್ಕೆ ಸಾಧ್ಯ ಇಲ್ಲ. ಆ ಅಸ್ತಮಸ್ತಕ ಸಂಯೋಗ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಆ ಸಂಚಿತ ಕರ್ಮಗಳೆಲ್ಲ ನನ್ನ ಆಸ್ತಿ ಕೊಡಿಲಿ ಅಂತೇಳಿ ಅದನ್ನು ತಗೊಂಡು ಈಗ ನಿಜವಾದ ಆಸ್ತಿಯನ್ನು ಕೊಡ್ತಾ ಇದ್ದೀನಿ, ನೀವು ಒಳ್ಳೆಯದನ್ನು ಕೊಡ್ತಾ ಇದ್ದೀನಿ, ನಾನು ಇಂತ ಹೇಳಿದ್ರು ಈ ಮಾರ್ಗ ಕೊಡ್ತಾ ಇದ್ದೀನಿ, ಸಂರಕ್ಷಿಸಿಕೊಂಡು ಬೆಳೆಸ್ಕೊಂತ ಆಶೀರ್ವಾದ ಮಾಡ್ತೀನಿ. ಜೀವನದಲ್ಲಿ ಏನಾದರೂ ಅದ್ಭುತ ಅಂತ ಇದ್ರೆ ಆ ಮಾರ್ಗದಲ್ಲಿರೋರಿಗೆ ಇದು ಅರ್ಥ ಆಗುತ್ತೆ. ಸಂಚಿತಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಅದನ್ನು ಸುಡ್ತಾರೆ. ಈಗ ಸಂಚಿತದ ಬಾಧೆ ಕಳಿತು, ಪ್ರಾರಬ್ಧ ಪ್ರಸಾದ ರೂಪದಲ್ಲಿ ಅದನ್ನು ಬೆಳೆಸ್ಕೋಬೇಕು. ನಿರಂತರವಾಗಿ ಪೋಷಣೆ ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡ್ರೆ ಆಗಾಮಿ ಹೇಗಿರುತ್ತೆ, ಬಹಳ ಅದ್ಭುತವಾಗಿರುತ್ತೆ. ಇನ್ನು ಕೆಲವು ಗುರು ಶಿಷ್ಯ ಪರಂಪರೆಯಲ್ಲಿ ಅಗ್ನಿ ದೀಕ್ಷೆ ಅಂತ ಕೊಡ್ತಾರೆ. ಅಲ್ಲೇನು ಮಾಡ್ತಾರೆ, ನಮ್ಮ ಅಥವಾ ಆ ಶಿಷ್ಯನ ಸಂಚಿತ ಕರ್ಮಗಳನ್ನೆಲ್ಲ ಒಂದು ಕಟ್ಟಿಗೆ ರೂಪದಲ್ಲಿ ಸ್ವೀಕರಿಸ್ತಾರೆ. ಕೊಡುವಂತ ಸ್ವೀಕರಿಸಿ ಅದನ್ನು ಅಗ್ನಿಗೆ ಆಹುತಿ ಮಾಡಿ ಅಲ್ಲೇ ಪೂರ್ತಿಯಾಗಿ ದಹಿಸ್ತಾರೆ. ಇದೊಂದು ಕ್ರಿಯೆ. ಸೊ ಇವೆಲ್ಲ ಒಳಗಡೆ ಆ ಪರಂಪರೆಯಲ್ಲಿ ಗುರುಭಟ್ಟಗಳಿದ್ದಾವೆ. ಸೊ ಈ ಅವಕಾಶ ನಿಜವಾಗ್ಲೂ ಗುರು ಮಕ್ಕಳಿಗೆ, ಗುರು ಶಿಷ್ಯ ಪರಂಪರೆಯಲ್ಲಿ ಶಿಷ್ಯರಾದಂಥವರಿಗೆ ಹಾಗೆ ಬಹುಶಃ ಹೊರಗಡೆ ಎಲ್ಲಿ ಪ್ರಸ್ತಾಪ ಆಗಲ್ಲ.
ನಿಜವಾದ ಗುರು ಶಿಷ್ಯ ಪರಂಪರೆಯಲ್ಲಿ 4 ವರ್ಷ ಸುಮ್ಮನೆ ಗಮನಿಸ್ತಾರೆ ಅವ್ರನ್ನ, ತಕ್ಷಣಕ್ಕೆ ಯಾರು ದೀಕ್ಷೆ ಪಡ್ತಿಲ್ಲ. ನಿಜವಾಗ್ಲೂ ಆಯ್ತು ಪಾಪ ಇವತ್ತು ನಾಳೆಪ್ಪ ಯಾವಾಗ ಅವ್ನಿಗೆ ಅರ್ಹತೆ ಇದೆ ಅನ್ನಿಸ್ತದ ಅವತ್ತು ನಾವು ಕೇಳೋ ಅಗತ್ಯ ಇಲ್ಲ, ಅವರೇ ಕರೆದು ದೀಕ್ಷೆ ಅಂತ ಒಳ್ಳೆಯದನ್ನು ಪಡೆದು ಕೆಟ್ಟದನ್ನ ತೆಗೆದಾಕುವಂತ ದೀಕ್ಷಾ ಬದ್ಧರಾದರೆ ಬಹಳ ಸುಲಭವಾಗಿ ಸಂಸ್ಥೆಯಿಂದ ಪಾರಾಗ್ತದೆ.